ಅರಸೀಕೆರೆ ತಾಲೂಕು ಕಚೇರಿ ಸಭಾಂಗಣದಲ್ಲಿ ನಾಡಪ್ರಭು ಕೆಂಪೇಗೌಡ 515ನೇ ಜಯಂತಿಯನ್ನು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಶಾಸಕ ಕೆಎಂ ಶಿವಲಿಂಗೇಗೌಡ ಮಾತನಾಡಿ, ನಾಡಪ್ರಭು ಕೆಂಪೇಗೌಡರು ಆಗಿನ ಕಾಲದಲ್ಲೇ ಆಧುನಿಕ ಪರಿಕಲ್ಪನೆಯಲ್ಲಿ ನಗರ ನಿರ್ಮಾಣ ಮಾಡಿದ ಕಾರಣ ಬೆಂಗಳೂರು ಇಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿ ಅಭಿವೃದ್ಧಿ ಹೊಂದಲು ಕಾರಣವಾಯಿತು ಎಂದರು. ಕೆಂಪೇಗೌಡ ಅವರ ಸಾಮಾಜಿಕ ಸುಧಾರಣೆಗಳು, ಬೆಂಗಳೂರಿನಲ್ಲಿ ದೇವಾಲಯಗಳು ಮತ್ತು ನೀರಿನ ಜಲಾಶಯಗಳನ್ನು ನಿರ್ಮಿಸಲು ನೀಡಿದ ಕೊಡುಗೆ ಹೆಸರುವಾಸಿಯಾಗಿದ್ದಾರೆ. ಸರ್ಕಾರ ಯುಗ ಪುರುಷರುಗಳ ಜನ್ಮದಿನಾಚರಣೆ ಮಾಡುತ್ತಿರುವುದರಿಂದ ಅವರು ಮಾಡಿದ ಒಳ್ಳೆ ಕೆಲಸಗಳನ್ನು ಇಂದಿನ ಪೀಳಿಗೆಗೆ ತಿಳಿಸುವ ಕೆಲಸ ಮಾಡಬೇಕಾಗಿದೆ ಎಂದರು. ಇಡೀ ಪ್ರಪಂಚವನ್ನು ನೋಡ್ತಕ್ಕಂಥ ಒಂದು ಮಹಾನ್ ನಗರವಾಗಿ ಹೊರಹೊಮ್ಮಿದೆ. ಹಿಂದೆ ಬಸವಣ್ಣನವರ 12ನೇ ಶತಮಾನ ಕಾಲದಲ್ಲಿ ರಾಜಮಹಾರಾಜರುಗಳ ಪಂಕ್ತಿ ಸಮಾಜ ಸುಧಾರಣೆಗೋಸ್ಕರ ಸಮಾಜವನ್ನು ಕಟ್ಟತಕ್ಕಂಥ ಪ್ರಾಂತೀಯವಾರು ಸಮಸ್ಯೆಗಳನ್ನು ಬಗೆಹರಿಸ್ತಾ ಪ್ರಾಂತೀಯವಾರು ಸಾಮಂತ ಧೀಮಂತ ರಾಜರುಗಳ ಒಂದು ಆಳ್ವಿಕೆ ಈ ನೆಲಗಟ್ಟಿನಲ್ಲಿ ಇರ್ತಕ್ಕಂಥದ್ದನ್ನ ಅನೇಕ ಚರಿತ್ರಕಾರರ ರಾಜಮಹಾರಾಜರುಗಳ ಚರಿತ್ರೆಯನ್ನು ಓದುವುದರ ಅಂತ ನಾವು ತಿಳ್ಕೊಂಡಿದ್ದೇವೆ. ಒಕ್ಕಲಿಗರ ಸಂಘದ ಅಧ್ಯಕ್ಷ ಆರ್ ಅನಂತಕುಮಾರ್ ಮಾತನಾಡಿ, ಕೆಂಪೇಗೌಡರು ಎಲ್ಲಾ ಸಮುದಾಯಗಳ ವ್ಯಾಪಾರದ ಅನುಕೂಲಕ್ಕಾಗಿ ಪೇಟೆಗಳನ್ನು ನಿರ್ಮಿಸಿದರು. ನೀರಿನ ಅನುಕೂಲಕ್ಕಾಗಿ 4 ದಿಕ್ಕುಗಳಲ್ಲಿ ಕೆರೆಗಳನ್ನು ಕಟ್ಟಿಸಿದರು ಎಂದರು. ತಹಸೀಲ್ದಾರ್ ಸಂತೋಷ್ ಕುಮಾರ್ ಮಾತನಾಡಿ, ಬೆಂಗಳೂರನ್ನು 500 ವರ್ಷಗಳ ಹಿಂದೆಯೇ ಜನಸಾಮಾನ್ಯರ ಅನುಕೂಲಕ್ಕಾಗಿ ಭವ್ಯವಾಗಿ ನಗರ ನಿರ್ಮಾಣ ಮಾಡಿದ ಕೀರ್ತಿ ಕೆಂಪೇಗೌಡರಿಗೆ ಸಲ್ಲುತ್ತದೆ. ಪರಿಸರ ಪ್ರೇಮಿಯಾಗಿ ಆಗಿನ ಕಾಲದಲ್ಲಿ ಸಾವಿರಾರು ಗಿಡ ನೆಟ್ಟು ಸುಂದರ ನಗರ ನಿರ್ಮಿಸಿದರಿಂದ ಈಗಿನ ಆಧುನಿಕ ಕಾಲಕ್ಕೂ ಉಪಯೋಗವಾಗಿದೆ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಶಶಿಧರ್, ಡಿವೈಎಸ್ಪಿ ಲೋಕೇಶ್, ಶಿಕ್ಷಣಾಧಿಕಾರಿ ಮೋಹನ್ ಕುಮಾರ್, ನಗರಸಭೆ ಆಯುಕ್ತ ಕೃಷ್ಣಮೂರ್ತಿ, ಕಸಾಪ ಅಧ್ಯಕ್ಷ ಚಂದ್ರಶೇಖರ್, ಹನುಮಂತಪ್ಪ, ರೇವಣ್ಣ, ಹೇಮಂತ್ ಕುಮಾರ್, ರಾಮಣ್ಣ ಮತ್ತಿತರರು ಹಾಜರಿದ್ದರು. ಚಂದ್ರು ಯಾದವ್, ಸಿಟಿವಿ ನ್ಯೂಸ್, ಅರಸೀಕೆರೆ.